ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಪ್ರಯಾಣ ದರವನ್ನು ಶೀಘ್ರದಲ್ಲೇ ಹೆಚ್ಚಿಸೋದಕ್ಕೆ ಸಾರಿಗೆ ಸಂಸ್ಥೆಗಳು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಮೊನ್ನೆ ಸಿಎಂ ಜೊತೆ ನಡೆದಂತಹ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಕೊಟ್ಟಿದ್ವು. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರವನ್ನು 33% ಹೆಚ್ಚಿಸಬೇಕು, ಹಾಗೆ ಸಾರಿಗೆ ನಿಗಮಗಳು ಈ ರೀತಿಯಾದಂತಹ ಒಂದು ಮನವಿಯನ್ನು ಈ ಹಿಂದೆನೇ ನೀಡಿದ್ವು. ಇನ್ನು ಬಿಎಂಟಿಸಿ ಬಸ್ ಪ್ರಯಾಣ ದರವನ್ನು 44% ಏರಿಕೆ ಮಾಡಬೇಕು ಅಂತ ಕೂಡ ಮನವಿ ಮಾಡಲಾಗಿದೆ. ಡೀಸೆಲ್ ದರ ಏರಿಕೆ ಹಿನ್ನೆಲೆ ಬಸ್ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅಂತ 4 ಸಾರಿಗೆ ನಿಗಮಗಳು ಪ್ರಸ್ತಾವನೆ ಇಟ್ಟಿವೆ. ಸದ್ಯ ಸಿಎಂ ಅಂಗಳದಲ್ಲಿ ಟಿಕೆಟ್ ದರ ಏರಿಕೆ ಪ್ರಸ್ತಾಪ ಇದೆ. ಮುಂದಿನ ಸಂಪುಟದಲ್ಲಿ ಪ್ರಯಾಣ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಶಕ್ತಿ ಯೋಜನೆ ಉಳಿಸಬೇಕು ಅಂದ್ರೆ ಬಸ್ ದರ ಏರಿಕೆ ಅನಿವಾರ್ಯ ಅಂತಿದ್ದಾರೆ ಸಾರಿಗೆ ಸಚಿವ ಬೈರತಿ ಸುರೇಶ್. ನೋಡಿ, ಶಕ್ತಿ ಯೋಜನೆ ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಯೋಜನೆ. ಇಡೀ ಪ್ರಪಂಚದಲ್ಲೇ ಯಾರು ಮಾಡಿದಂತಹ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಅದರ ಜೊತೆಯಲ್ಲಿ ನಮ್ಮದು ಸಂಸ್ಥೆಗಳು ಉಳಿಬೇಕಲ್ಲ. ಸಂಸ್ಥೆಗಳು ಉಳಿಬೇಕು ಅಂದರೆ ಸ್ವಲ್ಪನಾದರೂ ನಾವು ದುಡ್ಡು ಜಾಸ್ತಿ ಮಾಡಬೇಕು, ಶಕ್ತಿ ಯೋಜನೆಗೆ ದುಡ್ಡು ತಗೋಬೇಕು, ಉಳಿದಿದ್ದು ಸ್ವಲ್ಪ ರೇಟ್ ಸ್ವಲ್ಪ ಹೈಕ್ ಮಾಡಬೇಕು. ಇವೆಲ್ಲ ಸಾಧಕ ಬಾಧಕಗಳು ನೋಡಿ ಜನಗಳಿಗೆ ತೊಂದರೆ ಆಗೋದ ರೀತಿಯಲ್ಲಿ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಪ್ರಯಾಣ ದರವನ್ನು ಶೀಘ್ರದಲ್ಲೇ ಹೆಚ್ಚಿಸೋದಕ್ಕೆ ಸಾರಿಗೆ ಸಂಸ್ಥೆಗಳು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಮೊನ್ನೆ ಸಿಎಂ ಜೊತೆ ನಡೆದಂತಹ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಕೊಟ್ಟಿದ್ವು. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರವನ್ನು 33% ಹೆಚ್ಚಿಸಬೇಕು, ಹಾಗೆ ಸಾರಿಗೆ ನಿಗಮಗಳು ಈ ರೀತಿಯಾದಂತಹ ಒಂದು ಮನವಿಯನ್ನು ಈ ಹಿಂದೆನೇ ನೀಡಿದ್ವು. ಇನ್ನು ಬಿಎಂಟಿಸಿ ಬಸ್ ಪ್ರಯಾಣ ದರವನ್ನು 44% ಏರಿಕೆ ಮಾಡಬೇಕು ಅಂತ ಕೂಡ ಮನವಿ ಮಾಡಲಾಗಿದೆ. ಡೀಸೆಲ್ ದರ ಏರಿಕೆ ಹಿನ್ನೆಲೆ ಬಸ್ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅಂತ 4 ಸಾರಿಗೆ ನಿಗಮಗಳು ಪ್ರಸ್ತಾವನೆ ಇಟ್ಟಿವೆ. ಸದ್ಯ ಸಿಎಂ ಅಂಗಳದಲ್ಲಿ ಟಿಕೆಟ್ ದರ ಏರಿಕೆ ಪ್ರಸ್ತಾಪ ಇದೆ. ಮುಂದಿನ ಸಂಪುಟದಲ್ಲಿ ಪ್ರಯಾಣ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಶಕ್ತಿ ಯೋಜನೆ ಉಳಿಸಬೇಕು ಅಂದ್ರೆ ಬಸ್ ದರ ಏರಿಕೆ ಅನಿವಾರ್ಯ ಅಂತಿದ್ದಾರೆ ಸಾರಿಗೆ ಸಚಿವ ಬೈರತಿ ಸುರೇಶ್. ನೋಡಿ, ಶಕ್ತಿ ಯೋಜನೆ ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಯೋಜನೆ. ಇಡೀ ಪ್ರಪಂಚದಲ್ಲೇ ಯಾರು ಮಾಡಿದಂತಹ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಅದರ ಜೊತೆಯಲ್ಲಿ ನಮ್ಮದು ಸಂಸ್ಥೆಗಳು ಉಳಿಬೇಕಲ್ಲ. ಸಂಸ್ಥೆಗಳು ಉಳಿಬೇಕು ಅಂದರೆ ಸ್ವಲ್ಪನಾದರೂ ನಾವು ದುಡ್ಡು ಜಾಸ್ತಿ ಮಾಡಬೇಕು, ಶಕ್ತಿ ಯೋಜನೆಗೆ ದುಡ್ಡು ತಗೋಬೇಕು, ಉಳಿದಿದ್ದು ಸ್ವಲ್ಪ ರೇಟ್ ಸ್ವಲ್ಪ ಹೈಕ್ ಮಾಡಬೇಕು. ಇವೆಲ್ಲ ಸಾಧಕ ಬಾಧಕಗಳು ನೋಡಿ ಜನಗಳಿಗೆ ತೊಂದರೆ ಆಗೋದ ರೀತಿಯಲ್ಲಿ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ.